ನಾನು ಹುಟ್ಟಿದ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಯವರು ಬೇರೆಯವರ ಹೊಲವನ್ನು ಉಳುಮೆ ಮಾಡಿ ಬರುತ್ತಾ ಇದ್ದರು. ಒಂದು ಕಡು ಬಡತನ, ಭಾಳ ಅತ್ಯಂತ ಕಡು ಬಡತನದ ಕುಟುಂಬದಲ್ಲಿ ಜನಿಸಿದ ನಾನು. ಈ ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯಬಾರ್ದು. ಆತುರ ಮತ್ತು ತುಳಿತ ಏನಿದೆಯಲ್ಲ, ಅದು ಮುಂದೆ ಒಂದಿನ ಹಂಗೆ ಬರ್ತಾ 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 ಒಂದು ಹಂತಕ್ಕೆ ತರ್ತಾ ಬರ್ತದೆ. ನಾವು ಕೆಲವೊಂದು ವಿಚಾರದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ತ್ಯಾಗಗಳನ್ನು ಮಾಡಿದರೆ ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಕೆಲವೊಂದು ಸಂದರ್ಭದಲ್ಲಿ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ, ವಾಟ್ಸಪ್ಪಲ್ಲಿ ಹಾಕಿದ್ದೇನೆ, ಜನ ಎಲ್ಲ ನೋಡಿದ್ದಾರೆ, ಜನರ ಮುಂದೆ ಬೆಳೆದಿದ್ದೀವಿ. ಹಿಂದ್ಗಡೆ ಅಲ್ಲ, ಪರದೆ ಹಿಂದ್ಗಡೆ ಬೆಳೆದದ್ದಲ್ಲ, ಜನ ನೋಡಿಕೊಂಡೇ ಬೆಳೆದಿದ್ದು. ಯಾಕಂದರೆ ಒಂದು ಸಾಮ್ರಾಜ್ಯನ ಕಟ್ಟಬೇಕಾದ್ರೆ ಅಷ್ಟು ಈಜಿ ಅಲ್ಲ. ಇವತ್ತು ನೀವು ನಮ್ಮ ಮನೆ ಹತ್ತಿರ ಬಂದಾಗ ನಾವು RSP ಸಾಮ್ರಾಜ್ಯ ಅಂತ ಹಾಕ್ಕೊಂಡಿದ್ದೀವಿ. ಕಾರಣ ಏನಂದರೆ ಬೇರೆಯವರಿಗೆ ಕಾಪಿ ಮಾಡೋದು ಬೇಡ. ಒಂದು ಟೈಮ್ ಸೆನ್ಸು, ಒಂದು ಬದ್ಧತೆ. ಈ ಬದ್ಧತೆ ಮತ್ತು ಟೈಮ್ ಸೆನ್ಸು ಮನುಷ್ಯನ ಭಾಳ ಎತ್ತರಕ್ಕೆ ಒಯ್ಯುತ್ತೆ. ಇದು ನನ್ನ ಅನುಭವ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವ ಟಿವಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡೋದಿದ್ರೆ ಅದಕ್ಕೆ ನಿಮ್ಮ ಬಡತನ ಅಡ್ಡಿ ಆಗಲ್ಲ. ಅದು ಇವನ್ ರಿಯಲ್ ಎಸ್ಟೇಟ್ ಆದರೂ ಸರಿನೇ, ಅಥವಾ ಯಾವುದೇ ಕ್ಷೇತ್ರ ಇರಲಿ. ಅದೇ ರೀತಿ ಇವತ್ತಿನ ನಮ್ಮ ಈ ವಿಶೇಷ ಎಪಿಸೋಡ್ನಲ್ಲಿ ಅಥಣಿ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ಜನೋಪಯೋಗಿ ಕೆಲಸಗಳನ್ನು ಮಾಡ್ತಾ ಇರುವಂತಹ ರವಿಶಂಕರ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ರವಿಶಂಕರ್ ಪೂಜಾರಿ ಅವರು RSP ಗ್ರೂಪ್ನ ಮಾಲೀಕರು. ಈ RSP ಗ್ರೂಪ್ನ ಅಡಿಯಲ್ಲಿ ಅನೇಕ ಸಂಸ್ಥೆಗಳು ಇವತ್ತು ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಾ ಇದ್ದಾವೆ. ಇನ್ನೊಂದು ಕಡೆ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಇವತ್ತಿನ ಎಪಿಸೋಡ್ನಲ್ಲಿ ರವಿಶಂಕರ್ ಪೂಜಾರಿ ಅವರು ನಡೆದುವಂತಹ ಜರ್ನಿ ಇದೆಯಲ್ವಾ, ಅದರ ಬಗ್ಗೆ ಮಾತನಾಡೋಣ. ಯಾಕಂದ್ರೆ ಅದೇ ಬಹಳ ರೋಚಕವಾಗಿದೆ ಹಾಗೂ ಬಹಳ ಒಂದು ಇನ್ಸ್ಪೈರಿಂಗ್ ಆಗಿದೆ. ಹಾಗಾಗಿ ಕಾರ್ಯಕ್ರಮಕ್ಕೆ ರವಿಶಂಕರ್ ಪೂಜಾರಿ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ರವಿಶಂಕರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಅಂದ ಹಾಗೆ ನಾನು ಕೇಳಿದ ಹಾಗೆ ನಿಮ್ಮನ್ನ ಬಂಗಾರದ ಮನುಷ್ಯ ಅಂತ ಜನ ಐಡೆಂಟಿಫೈ ಮಾಡ್ತಾರೆ. ಅಂದ್ರೆ ಒಂದ್ ಕಡೆ ನಿಮ್ಮ ನಿಮ್ಮನ್ನು ಕಂಡ ತಕ್ಷಣ ನಿಮ್ಮ ಮೈ ಮೇಲಿನ ಒಡವೆಗಳಿರ್ಬೋದು, ಅಥವಾ ಕೈಗಳಲ್ಲಿರುವ ಬಂಗಾರದ ಆಭರಣಗಳಿರ್ಬೋದು, ಅದು ಒಂದು ಅಟ್ರಾಕ್ಟ್ ಮಾಡುತ್ತೆ, ಜನರನ್ನ ಆಕರ್ಷಿಸುತ್ತೆ. ಅಷ್ಟು ಮಾತ್ರ ಅಲ್ಲ ಅಂತ ನಾನು ಹೇಳುವಂಥದ್ದು. ಯಾಕಂದ್ರೆ ಬಂಗಾರದ ಆಭರಣಗಳನ್ನ ಯಾರು ಬೇಕಾದ್ರೂ ಉಡ್ಬೋದು. ನಿಮ್ಮ ವಿಶೇಷತೆ ಅಂದ್ರೆ ನೀವು ನಡೆದು ಬಂದಂತಹ ಜರ್ನಿ, ಕಡು ಬಡತನದಿಂದ ಬಂದರೂ ಕೂಡ ಈ ಮಟ್ಟಕ್ಕೆ ಏರುವಂಥದ್ದು, ನೂರಾರು ಮಂದಿಗೆ ನೀವು ಕೆಲಸ ಕೊಟ್ಟಿರುವಂಥದ್ದು. ಹಾಗಾಗಿ ಆಮೇಲೆ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳು ಕೂಡ ತಾವು ಪಾಲ್ಗೊಂಡಿರುವಂಥದ್ದು. ಈ ಎಲ್ಲದರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ತಮ್ಮ ಒಂದು ಬಾಲ್ಯ ಮತ್ತು ಹಿನ್ನೆಲೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ಏನಿಲ್ಲ, ನಂದು ಮಾರ್ಚ್ 20, 1983. ಓಕೆ. ಸುಮಾರು 42 ವರ್ಷ ಕಳೀತಾ ಬಂತು ನನ್ನ ಬದುಕಿಗೆ. ಓಕೆ. ಬಟ್ ತಾವು ಹೇಳಿದಾಗೆ ನನ್ನ ಜೀವನ ಭಾಳ ಒಂದು ರೋಚಕವಾಗಿರ್ತಕ್ಕಂಥ ಬದುಕು. ಓಕೆ. ನಾನು ಹುಟ್ಟಿದ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಯವರು ಬೇರೆಯವರ ಹೊಲವನ್ನು ಉಳುಮೆ ಮಾಡಿ ಬರುತ್ತಾ ಇದ್ದರು. ಒಂದು ಕಡು ಬಡತನ, ಭಾಳ ಅತ್ಯಂತ ಕಡು ಬಡತನದ ಕುಟುಂಬದಲ್ಲಿ ಜನಿಸಿದ ನಾನು. ಬರಿತಾ ನನಗೆ ನಮ್ಮ ತಂದೆ ತಾಯಿಗಳ ಕಷ್ಟಗಳನ್ನು ನೋಡಿ, ಸುತ್ತಮುತ್ತಲಿರ್ತಕ್ಕಂಥ ಪರಿಸರದಲ್ಲಿ ನೋಡಿಬಿಟ್ಟು ನನಗೆ ಒಂಥರ ಏನು ತಲೆಯಲ್ಲಿ ಆಲೋಚನೆ ಬರ್ತಾ ಇತ್ತು. ಈ ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯಬಾರ್ದು. ಏನಾದರೂ ಮಾಡಬೇಕು ಅನ್ನೋಂಥ ಆತುರ ಮತ್ತು ತುಳಿತ ಏನಿದೆಯಲ್ಲ, ಅದು ಮುಂದೆ ಒಂದಿನ ಹಂಗೆ ಬರ್ತಾ 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 ಒಂದು ಹಂತಕ್ಕೆ ತರ್ತಾ ಬಂತು. ಆದರೆ ಮುಂದೆ ನಾನು ನಮ್ಮ ಮನೆಯಲ್ಲಿ ಅಕ್ಕಂದಿರೆ ದೊಡ್ಡವರು ಇರೋದು ಕಾರಣಕ್ಕೋಸ್ಕರ ನನಗೆ ಸ್ವಲ್ಪ ಜವಾಬ್ದಾರಿಗಳು ಬಂತು, ಮನೆಯ ಜವಾಬ್ದಾರಿಗಳು ಬಂತು. ಅದಕ್ಕಾಗಿ ನಾನು 5th ಸ್ಟ್ಯಾಂಡರ್ಡಲ್ಲೇ ಮಾರ್ಕೆಟಲ್ಲಿ ಕೈಚೀಲ ಮಾರುವಂಥ ಸಂದರ್ಭ ಬಂತು. ಮುಂದೆ ಎಸ್ ಟಿ ಡಿಯಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಟ್ರ್ಯಾಕ್ಟರ್ ಡ್ರೈವರ್ ಆಗಿರ್ಬೋದು, ಪಿಗ್ಮಿ ಆಗಿರ್ಬೋದು, PSL ಏಜೆಂಟ್ ಆಗಿರ್ಬೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಆಗಿರ್ಬೋದು, STD ಬೂತ್ನಲ್ಲಿ ಕೆಲಸ, STD ಮಷಿನ್ ಸೇಲ್ಸ್ ಆ್ಯಂಡ್ ಸರ್ವಿಸು, ಜೆರಾಕ್ಸ್ ಮಷಿನ್ ಸೇಲ್ಸ್ ಆ್ಯಂಡ್ ಸರ್ವಿಸು, ಈ ಥರ ಅನೇಕ ಉದ್ಯೋಗಗಳನ್ನು ಮಾಡಿ ಏಳು ಬೀಳುಗಳನ್ನು ಕಂಡು ಒಂದು ಆ ಮನುಷ್ಯ ಒಂದು ಬಡತನದಲ್ಲಿ ಹುಟ್ಟಿದವರಿಗೆ ಒಂದು ಏನಾದರೂ ಮಾಡಬೇಕನ್ನುವಂಥ ತುಳಿತಿರತ್ತಲ್ಲ, ಅದು ಎಷ್ಟೋ ಬಿದ್ದರೂ ಕೂಡ ಎಬ್ಬಿಸಲಿಕ್ಕೆ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕೊಡುತ್ತೆ. ನಿಜ ನಿಜ. ಯಾಕಂದರೆ ಯಾವ ವ್ಯಕ್ತಿ, ಈಗ ಭಾಳ ಜನ ತಾವು ಕೇಳಿದ ಹಾಗೆ ಭಾಳ ಜನ ತಂದೆ ತಾಯಿಯನ್ನು ಬ್ಲೇಮ್ ಮಾಡ್ತಾರೆ, ಭಾಳ ಜನ ಯಾರನ್ನು ಬ್ಲೇಮ್ ಮಾಡ್ತಾರೆ. ನನ್ನ ಅನುಭವದ ಪ್ರಕಾರ ಯಾರನ್ನೂ ಬ್ಲೇಮ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ. ಕಾರಣ ಏನು ಅಂತಂದರೆ, ನಾವು ಬೆಳಿಬೇಕಾದ್ರೆ ನಮ್ಮನ್ನು ನಾವೇ ಪ್ರಮೋಷನ್ ಮಾಡ್ಕೋಬೇಕು. ನಮ್ಮ ತಪ್ಪುಗಳನ್ನು ಏನು, ನಮ್ಮ ಆಲೋಚನೆಗಳು ಹೆಂಗಿದೆ. ಜನ ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಬೇರೆದವನು ಸಿಕ್ಕಾಪಟ್ಟಿ ಬೆಳೆದ್ಬಿಟ್ಟು ಏನೇನೋ ಒಂದು ಕಟ್ಕೊಂಡ್ಬಿಟ್ಟು ಏನೋ ಸಾಮ್ರಾಜ್ಯ ಕಟ್ತಾನೆ. ಆದರೆ ಅವನ ಶೈಲಿ ಏನಿರುತ್ತೆ, ಅವನ ಬದುಕು ಹೆಂಗಿರುತ್ತೆ, ಅವನು ಎಷ್ಟು ಗಂಟೆಗೆ ಹೇಳ್ತಾನೆ, ಎಷ್ಟು ವರ್ಷ ಕೆಲಸ ಮಾಡ್ತಾನೆ, ಅದು ಭಾಳ ಮುಖ್ಯ ಆಗಿರುತ್ತೆ. ನಾನು ಕೆಲವೊಂದು ಆಲೋಚನೆಗಳು ಮಾಡ್ತಾ ಹೋದಾಗ ನಾನು ಕೂಡ ಅಷ್ಟೇ, ಈ ಜರ್ನಿ ಇಲ್ಲಿಗೆ ಬರಬೇಕಾದ್ರೆ ಕಾರಣ ಅಷ್ಟಿಷ್ಟಲ್ಲ, ಕೆಲವೊಂದು ತ್ಯಾಗಗಳು ಮಾಡಬೇಕಾಗತ್ತೆ. ನಾವು ಕೆಲವೊಂದು ವಿಚಾರದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ತ್ಯಾಗಗಳನ್ನು ಮಾಡಿದರೆ ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಕೆಲವೊಂದು ಸಂದರ್ಭದಲ್ಲಿ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ, ವಾಟ್ಸಪ್ಪಲ್ಲಿ ಹಾಕಿದ್ದೇನೆ, ಜನ ಎಲ್ಲ ನೋಡಿದ್ದಾರೆ, ಜನರ ಮುಂದೆ ಬೆಳೆದಿದ್ದೀವಿ. ಹಿಂದ್ಗಡೆ ಅಲ್ಲ, ಪರದೆ ಹಿಂದ್ಗಡೆ ಬೆಳೆದದ್ದಲ್ಲ, ಜನ ನೋಡಿಕೊಂಡೇ ಬೆಳೆದಿದ್ದು. 4 ಗಂಟೆ ನಾನು ನಿದ್ದೆ ಮಾಡಿದ್ದೇನೆ ಸಮ್ ಟೈಮ್ಸು. ಯಾಕಂದರೆ ಒಂದು ಸಾಮ್ರಾಜ್ಯನ ಕಟ್ಟಬೇಕಾದ್ರೆ ಅಷ್ಟು ಈಜಿ ಅಲ್ಲ.
ಇವತ್ತು ನೀವು ನಮ್ಮ ಮನೆ ಹತ್ತಿರ ಬಂದಾಗ ನಾವು RSP ಸಾಮ್ರಾಜ್ಯ ಅಂತ ಹಾಕೊಂಡಿದ್ದೀವಿ. ಕಾರಣ ಏನಂದರೆ ಬೇರೆಯವರಿಗೆ ಕಾಪಿ ಮಾಡೋದು ಬೇಡ. ಬೇರೆಯವ್ರದ್ದು ಏನೋ ಏನೋ ಇರ್ಬೋದು, ಅವರು ಸಾಮ್ರಾಜ್ಯ ಹಾಕದೇ ಇರ್ಬೋದು. ಆದರೆ ನನ್ನ ಪಾಲಿಗೆ ನಾನೊಬ್ಬ ರೈತನ ಮಗನಾಗಿ ಹುಟ್ಟಿ ನಾನು ಒಂದು ಬಾಲ್ಯದ ಜೀವನದಲ್ಲಿ ಕಬ್ಬಿನಲ್ಲಿ ನೀರು ಹಾಸೋದ್ರ ಜೊತೆಗೆ ಬೇರೆ ನಮ್ಮ ತಾಯಿ ಜೊತೆಗೆ ಬೇರೆ ಕಸ ಕೆತ್ತಲಿಕ್ಕೆ ₹10 ಪಗಾರಲ್ಲಿ ಕೂಲಿ ಹೋದಂಥವನು ಈ ಮಟ್ಟಕ್ಕೆ ಬಂದಾಗ ನಾನು ಸಾಮ್ರಾಜ್ಯ ಅಂತ ಹಾಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಹೌದು. ಅದು ಗರ್ವ ಅದು. ಹೌದು. ಅದು ಒಂದು ಇದು ಅಲ್ಲ, ಈಗೋ ಅಲ್ಲ. Correct. ಅದು ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಇರಬೇಕು. ಹೀಗಾಗಿ ನಾನು ಜನರಿಗೆ ಹೇಳೋದು, ಇವತ್ತಿನ ಯುವಕರಿಗೆ ಹೇಳೋದು ಇಷ್ಟೇ, ಯಾರನ್ನು ಕಾಪಿ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಏಳಿಗೆ, ನಮ್ಮ ಬೆಳವಣಿಗೆ, ನಮ್ಮ ಆಲೋಚನೆಗಳೇ ಸಕಾರಾತ್ಮಕವಾಗಿರ್ತಕ್ಕಂಥ ಏನಾದರೂ ಭಾವನೆಗಳು ನಮ್ಮಲ್ಲಿದ್ದರೆ ನಾವು ಬೆಳೀಲಿಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು. ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರಿ. ನಮ್ಮ ಸುತ್ತಮುತ್ತಲಿನ ಅನೇಕ ಮಂದಿ ಯುವಜನರಿಗೆ ಇದೇ ಸಮಸ್ಯೆ ಇರುವಂಥದ್ದು. ತಮ್ಮ ಬಡತನಕ್ಕೋಸ್ಕರ ತಮ್ಮ ಹೆತ್ತವರನ್ನಿರ್ಬೋದು ಅಥವಾ ಕುಟುಂಬದ ಒಂದು ಸಂಕಷ್ಟವನ್ನು ತಿಳಿದು ಮತ್ತಷ್ಟು ಕಷ್ಟಕ್ಕೀಡಾಗುವುದು, ಹತಾಶೆಗೀಡಾಗುವಂಥದ್ದು. ಸೊ ಅಂತಹ ಯುವಕರು ಯಾವ ರೀತಿ ಜೀವನದಲ್ಲಿ ಮುಂದೆ ಬರ್ಬೋದು ಅನ್ನೋದಕ್ಕೆ ತಮ್ಮ ಒಂದು ಲೈಫ್ ಜರ್ನಿನೇ ಬಹಳ ಒಂದು ಉದಾಹರಣೆ ಅಂತ ಹೇಳ್ಬೋದು ನನಗನ್ಸುತ್ತೆ. ಯಾಕಂದ್ರೆ ಆ ಒಂದು ಸ್ಟ್ರಗಲ್ ಅನ್ನ ದಾಟಿ ನೀವು ಬಡತನ ನೀಗಿಸಿದ್ರ, ಜೊತೆಗೆ ಒಂದು ದೊಡ್ಡ ಒಂದು ಗ್ರೂಪ್ ಅನ್ನು ಕೂಡ ಕಟ್ಟಿ ನೂರಾರು ಮಂದಿಗೆ ಅಲ್ಲಿ ಉದ್ಯೋಗವನ್ನು ಕೊಟ್ಟಿದ್ದೀರಾ. ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಮದ ಒಂದು ಛಾಪನ್ನು ಬೀರಿದ್ದೀರಾ. ಈ ಒಂದು ಜರ್ನಿ ಬಗ್ಗೆ ಹೇಳಿದ್ರೆ ಈ ಒಂದು ಸ್ಟ್ರಗಲ್ ಇರ್ಬೋದು, ಈ ಒಂದು ಸಾಧನೆ ಇರ್ಬೋದು. ನಾನು ಸ್ಟ್ರಗಲ್ ಅನ್ನೋದಕ್ಕಿಂತ ಸಾಧನತೆಯನ್ನು ಏನು ಕರೀಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದು ಹೇಗಿತ್ತು, ಆ ಒಂದು ಹಂತಗಳು ಹೇಗಿತ್ತು ಅಂತ ಹೇಳ್ತೀರಾ ಅಂತ? ಸರಿ, ಏನಂದರೆ ನಮಗೆ ಮೊದಲು ಮೂಲವಾಗಿ ಬದ್ಧತೆ ಬೇಕು. Okay. ನಮ್ಮ ಜೀವನದ ಸ್ಕಿಲ್ಲು, ಲೈಫ್ ಸ್ಕಿಲ್ಲು, ಒಂದು ಜೀವನದ ಸ್ಕಿಲ್ ಹಾಕೋಬೇಕಂದ್ರೆ ನಾವು ಬೆಳಗ್ಗೆ ಎಷ್ಟು ಗಂಟೆ ಕೇಳಬೇಕು, ಏನು ಕೆಲಸ ಇರುತ್ತೆ, ಏನು ಆಲೋಚನೆಗಳಿರುತ್ತೆ, ನಾಳೆ ಏನು ಮಾಡಬೇಕು ಅಂತ ಕೆಲವೊಂದು ಎಲ್ಲವನ್ನು ನಾವು ಮನದಟ್ಟ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಯುವ ಪೀಳಿಗೆಗಳಿಗೆ ಏನಾಗಿದೆ, ತಾವು ಹೇಳಿದ ಹಾಗೆ ಬೇರೆದವರನ್ನು ದ್ವೇಷಿಸಲಿಕ್ಕೆ ಟೈಮ್ ಹಾಳು ಮಾಡಿಬಿಡ್ತಾರೆ. ನಾವು ಏನು ಅನ್ನೋದು, ನಮಗೆ ಏನು ನೀಗತ್ತೆ, ನಮಗೇನು ಸಾಧ್ಯ ಇದೆ, ನಮ್ಮ ಮೆಂಟಾಲಿಟಿ ಏನು, ನಮ್ಮ ಆಲೋಚನೆಗಳು ಏನು, ನಮ್ಮ ದೂರದೃಷ್ಟಿ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. Okay. ಆ ಅರ್ಥ ಮಾಡ್ಕೊಳ್ಳೋದು ಕ್ಷಣದಿಂದ ನಾವು ಯಾವ ಹಂತದಲ್ಲಿ ಹೋದರೆ ನಾವು ಯಾವುದನ್ನು ನೀಗಿಸಲಿಕ್ಕೆ ಸಾಧ್ಯ ಇದೆ ಅದನ್ನು ಆಯ್ಕೆ ಮಾಡ್ಕೋಬೋದು. ಅದನ್ನು ಆಯ್ಕೆ ಮಾಡ್ಕೊಂಡು ಬಿಟ್ಟು ನೀವು ಅದನ್ನು ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾವು ಇವತ್ತು ಒಂದು ಉದಾಹರಣೆಗೆ ನಾವು ಒಂದು ಇಲ್ಲಿಂದ ಎಲ್ಲೋ ಒಂದು ಜರ್ನಿ ಹೋಗಬೇಕಾದ್ರೆ ಒಂದು ವೆಹಿಕಲನ್ನು ರೆಡಿ ಮಾಡ್ಕೋಬೇಕು, ಒಬ್ಬ ಡ್ರೈವರ್ ಇರಬೇಕು, ಅದನ್ನು ಚೆನ್ನಾಗಿ ಇರಬೇಕು, ನೀಟಾಗಿ ತೊಳಿಬೇಕು. ಅದನ್ನು ನಾವು ಕುತ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಹೋಗಬೇಕಾದ್ರೆ ಹೆಂಗೆ ನಾವು ಒಂದು ಇದು ಮಾಡ್ಕೋತೀವಲ್ಲ, ಜೀವನದ್ದು ಕೂಡ ಹಾಗೆ. ನಾವು ಬೆಳಿಬೇಕು, ಸಾಧನೆ ಮಾಡಬೇಕು, ಸಮಾಜದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು, ಜನರಿಗೆ ಕೆಲಸ ಕೊಡಬೇಕು ಅಂದರೆ ಅದೇ ಫಾರ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಆ ಒಂದು ಆಲೋಚನೆಗಳನ್ನು ಇಟ್ಕೊಂಡ್ರೆ 100% ಉನ್ನತ ಸ್ಥಾನಕ್ಕೆ ಹೋಗುತ್ತೆ. ಒಂದು ಮಾತ್ರ ಸತ್ಯ, ಬದ್ಧತೆ ಭಾಳ ಮುಖ್ಯ ಜೀವನದಲ್ಲಿ. ಒಂದು ಟೈಮ್ ಸೆನ್ಸು, ಒಂದು ಬದ್ಧತೆ. ಈ ಬದ್ಧತೆ ಮತ್ತು ಟೈಮ್ ಸೆನ್ಸು ಮನುಷ್ಯನ ಭಾಳ ಎತ್ತರಕ್ಕೆ ಒಯ್ಯುತ್ತೆ. ಇದು ನನ್ನ ಅನುಭವ Okay. ಅಂತ ಹೇಳ್ಬೋದು. ಸರ್, ಈಗ ತಮ್ಮ ಒಂದು ಉದಾಹರಣೆನ ಹೇಳೋದಿದ್ರೆ, ಈ ತಮ್ಮ ಒಂದು RSP ಗ್ರೂಪ್ ಅನ್ನು ನೀವು ಕಟ್ಟಿ ಬೆಳೆಸಿದಂತಹ ಒಂದು ಶ್ರಮ ಅಥವಾ ಒಂದು ಸ್ಟ್ರಗಲ್ ಇದೆಯಲ್ಲ, ಅದ್ರ ಬಗ್ಗೆ ನಾವು ಹೇಳಿದ್ರೆ ನಿಮ್ಗೆ ಯಾವ ರೀತಿ, ಅಂದ್ರೆ ರಿಯಲ್ ಎಸ್ಟೇಟ್ಗೆ ಬಂದು ನಾನಿಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ನಿಮಗೆ ಯಾವಾಗ ಬಂತು, ಮತ್ತು ಈ ಕಳೆದ ಒಂದು ದಶಕದ ಅವಧಿಯಲ್ಲಿ ಯಾವ ರೀತಿ ನಿಮ್ಮ ಒಂದು ಜರ್ನಿ ಇತ್ತು ಅಂತ? ಸರ್, ಏನು ಗೊತ್ತಾ, ₹1ದಿಂದ ಕೋಟಿ ಮಾಡೋದು ಭಾಳ ಕಷ್ಟ ಇದೆ. Okay. ಕೋಟಿದಿಂದ ಕೋಟಿ ಮಾಡೋದು ಭಾಳ ಈಜಿ ಐತಿ. ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಣ ದುಡಿಯತ್ತೆ. ಆದರೆ ₹1ಯಿಂದ ಬಂದಿರತಕ್ಕಂಥವು ನಾನು ಯಾರ್ದು ಒಂದು ಇನ್ನೊಬ್ಬರದು ಗೋನ್ ಮುರಿದಾಗಿರ್ಬೋದು, ಇನ್ನೊಬ್ಬರಿಗೆ ದ್ರೋಹ ಮಾಡಿ, ಇನ್ನೊಬ್ಬರಿಗೆ ಮೋಸ ಮಾಡಿ, ವಂಚನೆ ಮಾಡಿ ಸಮಾಜ ಅಲ್ಲಿ ಒಂದು ಸಾಮ್ರಾಜ್ಯ ಕಟ್ಟೋದು ದೊಡ್ಡದಲ್ಲ. ಪ್ರಾಮಾಣಿಕವಾಗಿ ನಮ್ಮ ಸಮಯವನ್ನು ದುಡಿದು, ನಮ್ಮದೇ ಆಗಿರ್ತಕ್ಕಂಥ ಬದ್ಧತೆಯನ್ನು ಇಟ್ಟುಕೊಂಡು, ಸಮಾಜದ ಒಳಿತಿಗಾಗಿ ದುಡಿದು, ಸಮಾಜ ಸೇವೆಯನ್ನು ಮಾಡಿ ಇಲ್ಲಿಗೆ ಬರೋದೈತಲ್ಲ, ಇಟ್ ಈಸ್ ಎ ಮಿರಾಕಲ್ ಅನ್ಬೋದು. ಒಂದು ಪವಾಡ ಅಂದರೂ ಅಡ್ಡಿಲ್ಲ. ಯಾಕೆಂತಂದರೆ ಅದು ಎಲ್ಲರೂ ಅನ್ಕೋಬೋದು ಅದೊಂದು ಏನೋಪ್ಪ ಮಿರಾಕಲ್ ಅಲ್ಲ. ಅದು 20 ವರ್ಷದ ಸ್ಟ್ರಗಲ್ ಇರುತ್ತೆ. ಅದು ಯಾರ ಕಣ್ಣಿಗೆ ಕಾಣಲ್ಲ. ಕರೆಕ್ಟ್. ಸಡನ್ನಾಗಿ ಬಂಗಾರ ಹಾಕೊಂಡು ಬಂದ್ಬಿಟ್ರೆ ಹಂಗೆ ಅನ್ಕೊಂಡು ಬಿಡ್ತಾರೋ. ನಿಜ ನಿಜ. ಯಾಕಂದರೆ ಅದು 20 ವರ್ಷ ಶ್ರಮ ಯಾರು ನೋಡಲ್ಲ, ಹಗಲ ರಾತ್ರಿ ದುಡಿದದ್ದು ಯಾರು ಪರಿಗಣಿಸಲ್ಲ. ಆದರೆ ಒಂದು ಏನೋ ಮಾಡಿಬಿಟ್ಟಿದ್ರೆ ಆ ಥರ ಮಾಡ್ತಾರೆ. ಆದರೆ ನಂದು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಬಂಗಾರ ಹಾಕೊಳ್ಳೋದು ಕೂಡ ಬಡವನ ಕನಸಿನ ಒಂದು ಭಾಗ. ಮಕ್ಕಳಿಗೆ ಪ್ರೇರಣೆ ಆಗಲಿ ಅಂತ ನಾವು ಯಾವುದೇ ಬಂಗಾರ ಹಾಕ್ಕೊಂಡು ಶೋಕಿ ಮಾಡುವಂಥದ್ದಲ್ಲ. ಅದು ನನ್ನ ಜೀವನದಲ್ಲಿ ನಾನು ಅದಕ್ಕೆ ಹೇಳಿದ್ದೆ, ಯಾರನ್ನು ಕಾಪಿ ಮಾಡಲ್ಲ ಅಂತ ಹೇಳಿದ ಉದ್ದೇಶ ಇದೆ. ಅದನ್ನು ಹಾಕೊಳ್ಳೋದು ಬಡವನ ಕನಸಿನ ಒಂದು ಭಾಗ. ಒಂದಿಬ್ಬರು ಗನ್ಮ್ಯಾನ್ ಇರ್ತಾರೆ ಅಂದರೆ ಬಡವನ ಕನಸಿನ ಒಂದು ಭಾಗ. ನಮ್ಮ ಒಂದು ವಸ್ತು ಒಂದು ಇಂಥದ್ದೊಂದು ಹಿಂಗೆ ಮನೆಯಲ್ಲಿ ಇಂಥ ವಾತಾವರಣದಲ್ಲಿ ಬದುಕಬೇಕು ಅಂತ ಅದು ಬಡವನ ಕನಸಿನ ಭಾಗ. ಇವೆಲ್ಲ ಭಾಗಗಳನ್ನಿಟ್ಟುಕೊಂಡು ಆ ಕನಸಿನ ರೂಪದಲ್ಲಿ ನಾವು ದುಡಿತಾ ಹೋದರೆ, ಆ ಆಲೋಚನೆಗಳಲ್ಲಿ ದುಡಿತಾ ಹೋದರೆ, ಸಕಾರಾತ್ಮಕ ಭಾವನೆಗಳಿಂದ ಹೋದರೆ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಸರ್. ನಿಜ, ಖಂಡಿತವಾಗಿ ಒಳ್ಳೆ ಮಾತನ್ನ ಹೇಳಿದ್ರೆ ನಾವು. ನಾನೀಗ ಅದನ್ನೇ ನಿಮ್ಮ ಹತ್ರ ಕೇಳೋಣ ಅಂತ ಇದ್ದೀನಿ. ಈಗ ನಿಮ್ಮನ್ನು ನೋಡಿದಾಗ ಏನಾಗುತ್ತೆ, ನಿಮ್ಮ ಮೈ ಮೇಲೆ ಹಾಕಿಡಿರುವ ಇಷ್ಟು ದೊಡ್ಡ ಬಂಗಾರದ
ಇದು ಸರ ಇರ್ಬೋದು ಅಥವಾ ಕೈಗಳಲ್ಲಿ ಉಂಗುರ ಅಥವಾ ಬೆಲೆ ಬಾಳುವ ವಾಚ್ ಇರ್ಬೋದು, ಅದು ಫಸ್ಟ್ ಕಣ್ಣಿಗೆ ಕಾಣುತ್ತೆ. ಆದ್ರೆ ನೀವು ಆ ಮಟ್ಟಕ್ಕೆ ಏರ್ಲಿಕ್ಕೆ, ಅದನ್ನು ಪಡಿಲಿಕ್ಕೆ ನೀವು ಪಟ್ಟಂತ ಶ್ರಮ, ಆ ಹೋರಾಟ ಇದೆಯಲ್ಲ, ಅದರ ಕಥೆಯನ್ನು ಅದೇ ಸರ್. ಈಗ ₹1 ಅದೇ ಹೇಳಿದಲ್ಲ, ಅಲ್ಲಿಗೆ ಬಿಟ್ಟೆ. ₹1 ಏನಿದೆಯಲ್ಲ, ₹1 ಕೋಟಿ ಮಾಡೋದಿದೆಯಲ್ಲ, ಇಟ್ ಈಸ್ ಎ ಬಹಳ 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 ಟ್ರಗಲ್ ಇದೆ. ಅಲ್ಲಿ ಪೇಷನ್ಸ್, ತಾಳ್ಮೆ ಬೇಕು. ನಾವು ಇವತ್ತು ಕೋಟಿ ಮಾಡ್ತೀವಿ ಅಂತ ಹೊರಟ್ರೆ ಕೋಟಿ ಮಾಡೋಕ್ಕಾಗಲ್ಲ. ಅದು ಮಿರಾಕಲ್ಲು ಅಲ್ಲ, ಅದು ಪವಾಡು ಅಲ್ಲ, ಅದು ಯಾವ ಶಕ್ತಿನೂ ಅಲ್ಲ, ಅದು ಏನೂ ಅಲ್ಲ. ನನ್ನ ತಿಳಿದ ಮಟ್ಟಿಗೆ ಅದು ಶ್ರಮ, ಅದು ತಾಳ್ಮೆ, ಅದು ಸಹನೆ, ಅದು ಜನರ ಪ್ರೀತಿ ಅಭಿಮಾನ ಗಳಿಸ್ಬೇಕಾಗತ್ತೆ. ಅದಕ್ಕೆ ತುಂಬ ಟೈಮ್ ಹಿಡಿತೈತಿ. ಸುಮ್ಮನೆ ಇವತ್ತು ನಾವು ಏನೋ ಪ್ಲ್ಯಾನ್ ಮಾಡಿಕೊಂಡು ನಾಳೆ ರಿಯಲ್ ಎಸ್ಟೇಟಿಗೆ ಹೋಗ್ತೀವಿ, ನಾಳೆ ಒಂದು ಲೇಔಟ್ ಮಾಡ್ತೀವಿ ಅಂದರೆ ಅಷ್ಟು ಹಂಗಾಗಲ್ಲ. ಹಂಗಾಗಲ್ಲ ಅದು. ಯಾಕೆಂದರೆ ನೋಡಿರಿ, ನನ್ನ ಹಂತ ಹೆಂಗೆ ಅಂತ ಅಂದರೆ, ₹1 ಮಾರಿಬಿಟ್ಟು ನಂದು 100 ಚೀಲ ರವಿವಾರ ಮಾರಿ ₹1 ಒಂದು ಕಮಿಷನು. 100 ಚೀಲ ಮಾಡಿದರೆ ವಾರಕ್ಕೆ ₹100 ಸಂಪಾದನೆ. ಯಾವ ಸರ್ 100 ಚೀಲ? 1 ಚೀಲ ಮಾರ್ತಿದ್ದೆ 5th ಸ್ಟ್ಯಾಂಡರ್ಡ್ಗೆ. ನಾನು 5th ಸ್ಟ್ಯಾಂಡರ್ಡ್ಗೆ ಬಿಸ್ನೆಸ್ಸಿಗೆ ಬಂದೆ, ನಾನು ವ್ಯಾಪಾರಕ್ಕೆ ಬಂದೆ. ಅಲ್ಲಿ ನಾನೇನು ಮಾಡಿದೆ, ಒಬ್ಬರ ಕಡೆಯಿಂದ 100 ಚೀಲ ತೊಗೊಳ್ಳೋದು ಸಂಡೇ. 100 ಚೀಲ ತೊಗೊಂಡಾಗ 1 ಚೀಲಿಗೆ ₹1 ಕಮಿಷನು. ಅಲ್ಲಿ ಹಿಂಗೆ 10 ಇಲ್ಲಿ 10 ಇಲ್ಲಿ 10 ಚೀಲ ಹಾಕೊಂಡು ಮಾರ್ಕೆಟಲ್ಲಿ ತಿರುಗಬೇಕು. ₹10 ಅಂತ. ಇವತ್ತು ನೀವು ಕೇಳಿರ್ತೀರಿ, ಕೈ ಬ್ಯಾಗ್ ಅನ್ನು ಹ್ಯಾಂಡ್ ಬ್ಯಾಗ್ ಅನ್ನು ಮಾರ್ತಿದ್ವಿ. ₹10 ಅಂತ ಹೋಗ್ಬೇಕು. ಅವರಿಗೆ 1 ಚೀಲ ಅವ್ರು ತಗೊಂಡ್ರೆ ₹1 ಕಮಿಷನ್. ಅವಾಗ ಅಂತ ₹1 ಸಂಪಾದನೆ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಜರ್ನಿ ಇಲ್ಲಿಗೆ ಬರಬೇಕಾದ್ರೆ ಬಹಳ ಟ್ರಗಲ್ ಇರುತ್ತೆ. ಹಾಗಾಗಿ ಹಂತ ಅಂತ ಬರಬೇಕಾಗತ್ತೆ. ನೋಡ್ರಿ, ನಾನು ಆದಾಯದ ಮೂಲಗಳನ್ನು ಹೆಂಗೆ ಹೆಚ್ಚು ಮಾಡ್ಕೊಂಡು ಅನ್ನೋದು ಇತಿಹಾಸ ಅಲ್ಲ. ಆಕ್ಚುಲಿ ಇವಾಗ ಅದು ಈಗಿನ ಜನರಿಗೆ ಅದು ಬೇಕು. ಯಾಕಂದ್ರೆ ಸಾಮಾನ್ಯ ಏನಾಗುತ್ತೆ ಅಂದ್ರೆ, ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಅನೇಕ ಮಂದಿ ಹೋಗ್ತಾರೆ, ಅದೇ ಸಂಬಳದ ಮೇಲೆ ನೆಚ್ಕೊಂಡಿರ್ತಾರೆ. ಆದ್ರೆ ಇವಾಗ ಏನಾಗಿದೆ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಬೇಕಾಗುತ್ತೆ ಮನುಷ್ಯರಿಗೆ. ಹಾಗಿದ್ರೆ ಮಾತ್ರ ಅದರ ಮುಂದಿನ ಹಂತದ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಅದೇ ಸರ್, ನೀವು ಅದನ್ನು ಮಾಡಿದಿರಿ ಅಂತ ನನಗೆ ಅನ್ಸುತ್ತೆ. ಹೌದು. ಹೆಂಗೆ ಅಂದರೆ ಸರ್, ಈಗ ಏನಾಗತ್ತೆ ಅಂತಂದರೆ, ಮೊದಲಿಗೆ ಮೂಲ ಬಂಡವಾಳ, ಪ್ರತಿಯೊಬ್ಬರು ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನನಗೆ ಅಷ್ಟು ಬಂಡವಾಳ ಬೇಕು, ಇಷ್ಟು ಬಂಡವಾಳ ಬೇಕು, ನನಗೆ ಅವ್ರ ಸಪೋರ್ಟ್ ಬೇಕು, ಇವ್ರ ಸಪೋರ್ಟ್ ಬೇಕು. ನನ್ನ ಅಂದಾಜಲ್ಲಿ ಇದು ಯಾವುದು ಅವಶ್ಯಕತೆ ಇಲ್ಲ. ಸೊ ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಬೇಕಾದ್ರೆ ನಮ್ಮ ಒಂದು ಆಲೋಚನೆಯೇ ಬಹಳ ಮುಖ್ಯ. ನಾವು ಭಾಳ ಜನ ಸಲಹೆಗಳನ್ನು ತಗೊಳ್ಳೋದು ಬಹಳ ತಪ್ಪು. ವಿಚಾರಗಳನ್ನು ಸಲಹೆ ತಗೊಳ್ಳೋದು ತಪ್ಪಲ್ಲ, ಆದರೆ ಅವರು ಸಲಹೆದಂತೆ ನೀವು ನಡೀತೀರಿ ಅನ್ನೋದು ತಪ್ಪು. ಎಲ್ಲರ ಸಲಹೆಗಳನ್ನು ತಗೋರಿ, ಎಲ್ಲರ ಆಲೋಚನೆಗಳನ್ನು ತಗೋರಿ. ನೀವು ಬೇರೆ ಬೇರೆ ಜನರು ಹೆಂಗೆ ಬೆಳೆದ್ರು, ಆಲೋಚನೆಗಳೇನು, ಅವರ ಆ ಬದ್ಧತೆಗಳನ್ನೇನು ತಿಳ್ಕೊಳ್ಳೋದು ತಪ್ಪಲ್ಲ. ಆದರೆ ಅವರಂಗೆ ನೀವು ಮಾಡಲಿಕ್ಕೆ ಹೋಗಬೇಡ್ರಿ. ನಿಮ್ಮ ವಿಚಾರದ ಹಾಗೆ ನಿಮ್ಮ ಆಲೋಚನೆಗಳನ್ನೇ ಬೇಕು. ಅಂದರೆ ನೀವು ಮೂಲಾಗಿ ಯಾಕಂದರೆ ಒಬ್ಬ ವ್ಯಕ್ತಿಗೆ ಅವ್ರದ್ದೇ ಆಗಿರ್ತಕ್ಕಂಥದ್ದು ಒಂದು ಇದಿರುತ್ತೆ. ಯಾಕಂದರೆ ಒಂದು ಬದ್ಧತೆ ಅನ್ನೋದು ಇರುತ್ತೆ. ಅದು ಪ್ರತಿಯೊಬ್ಬರದು ಡಿಫ್ರೆಂಟ್ ಇರ್ತೈತಿ. ಆ ಬದ್ಧತೆಯಲ್ಲಿ ಅವ್ರು ಹೋಗಬೇಕು. ಆ ಬದ್ಧತೆ ಬಿಟ್ಟು ಇನ್ನೊಬ್ರದ್ದು ಕಾಪಿ ಮಾಡಿ ಹೋದರೆ ಅವ್ರು ಫೇಲ್ ಆಗ್ತಾರೆ. ಮತ್ತು ಈ ಬಿಸ್ನೆಸ್ಸಲ್ಲಿ, ವ್ಯಾಪಾರದಲ್ಲಿ ಫೇಲ್ ಆಗೋರು ತಾಳ್ಮೆ ಭಾಳ ಬೇಕು. ತಾಳ್ಮೆ ಕಳ್ಕೊಂಡ್ರೆ ಫೇಲ್ ಆಗ್ತಾರೆ. ಈ ಬಿಸ್ನೆಸ್ಸಲ್ಲಿ ಭಾಳ ಯುವಕರು ಫೇಲ್ ಆಗೋದು ನನ್ನ ಅಂದಾಜಲೆ, ನಮ್ಮ ಕ್ಯಾಲ್ಕುಲೇಷನ್ ಹೆಂಗಿರಬೇಕಂದ್ರೆ, ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಸುಮಾರು 3 ವರ್ಷದವರೆಗೆ ಆ ಬಿಸ್ನೆಸ್ಸಲ್ಲಿ ಆದಾಯ ಬರದೇ ಇದ್ದು ತಡ್ಕೊಳ್ಳುವಂಥ ಕೆಪಾಸಿಟಿ ಇರಬೇಕು. ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಕೆಪಾಸಿಟಿ ಇರಬೇಕು. ಆ ಕೆಪಾಸಿಟಿ ಇದ್ಕೊಂಡು ಆ ಬಿಸ್ನೆಸ್ಸಲ್ಲಿ ಅಂದರೆ ಸುಮಾರು ದುಡ್ಡು ಹಾಕೋರಿಗೆ ಹೇಳ್ತಾ ಇದ್ದೀನಿ ನಾನು, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗಲ್ಲ. ಸುಮಾರು ದುಡ್ಡು ಹಾಕ್ಕೊಂಡು ಏನೋ ಒಂದು ಮಾಡ್ತೀವಿ ಅಂತ ಹೊಡ್ತಾರಲ್ಲ, ಅವರಿಗೆ 3 ಇಯರ್ಸ್ ಕ್ಯಾಪೇಬಲ್ ಬೇಕು. ಯಾಕೆಂದರೆ ಒಂದು ಬಿಸ್ನೆಸ್ಸು ರನ್ ಆಗಿ ಸಾರ್ವಜನಿಕ ರೀಚ್ ಆಗಿ ನಮ್ಗೆ ಆದಾಯ ಬರೋ ದಿನಗಳು ಅಂದರೆ 3ನೇ ವರ್ಷಕ್ಕೆ. ಅಲ್ಲಿಗೆ ಇವನು ಡಮಾರಾಗಿರ್ತಾನೆ. ಆಲ್ಮೋಸ್ಟ್ 100ಕ್ಕೆ 90% ಫೇಲ್ಯೂರ್ ಆಗೋ ಬಿಸ್ನೆಸ್ದವರು ಎಲ್ಲ ಇದೇ ಗೋಳು. 3 ವರ್ಷಕ್ಕೆ ಕ್ಯಾಪೇಬಲ್ ಇರಬೇಕು. ಅಂದರೆ ನಿಮ್ಮ ಎಸ್ಟಿಮೇಟ್ ಹಂಗಿರಬೇಕು. 3 ವರ್ಷ ನನಗೆ ಈ ವ್ಯಾಪಾರದಲ್ಲಿ, ಈ ಉದ್ಯೋಗದಲ್ಲಿ ₹1 ಆದಾಯ ಬರದೇ ಇದ್ದರೂ ಕೂಡ ನಾ ಇದನ್ನು ರನ್ ಮಾಡ್ತೀನಿ ಅನ್ನುವಂಥ ಮನಸ್ಥಿತಿಯಲ್ಲಿ ಮತ್ತು ಅದಕ್ಕೆ ಸಂಬಂಧಿತಪಟ್ಟ ಎಲ್ಲ ಇಲಾಖೆಗಳನ್ನು ಇಟ್ಕೊಂಡು ನಾವು ಹೋಗಬೇಕು. ಅವಾಗೆ ಮಾತ್ರ 3ನೇ ವರ್ಷಕ್ಕೆ ಬರ್ತಕ್ಕಂಥ ಆದಾಯ ಅವರು ಸಕ್ಸಸ್ಫುಲ್ ಮಾಡುತ್ತೆ. ಅಲ್ಲಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಗುತ್ತೆ. ಓಕೆ. ಈಗ ಅಗೈನ್ ತಮ್ಮ ಜರ್ನಿ ಬಗ್ಗೆ ತಾವು ಹೇಳಿದ್ರೆ ಕೈ ಚೀಲಗಳನ್ನ ಮಾರ್ತಾ ಇದ್ದೆ, ಅದರಲ್ಲಿ ಏನು ₹1 ಕಮಿಷನ್ ಬರ್ತಾ ಇದ್ದು ಅಂತ. ಆಮೇಲೆ ನಂತರ ಏನ್ ಮಾಡಿದ್ರೆ? ಹಾಗೆ ಅದೇ ಸರ್, ಆ ದುಡ್ಡನ್ನು ತೊಗೊಂಡ್ಬಿಟ್ಟು ಅಲ್ಲಿ ಸಂಪಾದನೆ ಮಾಡಿ ಗ್ರೋತ್ ಮಾಡಿಬಿಟ್ಟು STD ಬೂತ್ಗಳನ್ನು ಹಾಕಿ, ಅವಾಗ ಕಡಿಮೆ ಬಜೆಟಲ್ಲಿ ಒಂದು 20-25 ಸಾವಿರ ಬಜೆಟಲ್ಲಿ ಒಂದು STD ಬೂತ್ ಬರ್ತಿತ್ತು. ಒಂದು 3 STD ಬೂತು, ಒಂದು STD ಆದಮೇಲೆ ಇನ್ನೊಂದು STD ಬೂತು, ಮತ್ತೊಂದು STD ಬೂತು. ಅದಾದಮೇಲೆ ಅಲ್ಲೇ ಕೂತ್ಕೊಂಡು ಏನು ಮಾಡೋದು ಅಂತ ಒಂದು ಜೆರಾಕ್ಸ್ ಮಷೀನು. ಆ ಜೆರಾಕ್ಸ್ ಮಷೀನನ್ನು ಇಟ್ಕೊಂಡು ಸುಮ್ಮನೆ ಕೊಂಡಲಿಲ್ಲ, ಜೆರಾಕ್ಸ್ ತಂದು ಮಾರಾಟ ಮಾಡೋದು, ಆ ಮಷೀನ್ಗಳನ್ನು ರಿಪೇರಿ ಮಾಡ್ಲಿಕ್ಕೆ ಹೋಗೋದು. ಯಾಕಂದರೆ ಆದಾಯದ ಮೂಲಗಳನ್ನು ಹೆಚ್ಚಿಸಬೇಕಾಗತ್ತೆ. ಒಮ್ಮೆ ಸಡನ್ ಆಗಿ ರಿಯಲ್ ಎಸ್ಟೇಟಿಗೆ ಬಂದು ಒಮ್ಮೆ ಏನೋ ಮಾಡ್ತೀವಿ ಅನ್ನೋದು ಕೋಟ್ಯಾಂತರ ರೂಪಾಯಿ ಮಾಡೋಕ್ಕಾಗಲ್ಲ. ಅದೇ ಹೇಳ್ತಾ ಇದ್ನಲ್ಲ, ₹1 ಬಂದಿರತಕ್ಕಂಥ ಜರ್ನಿ. ಈ ಥರ ಆದಾಯ ಮೂಲಗಳನ್ನು ಹೆಚ್ಚು ಮಾಡ್ಕೋತಾ ಬಂದು, ಎಕ್ಸ್ಟರ್ನಲ್ ಸ್ಕೂಲ್ ಓದ್ತಾ ಬಂದು, ಸ್ಕೂಲ್ಗಳಲ್ಲೆಲ್ಲ ಮ್ಯಾನೇಜ್ ಮಾಡಿಬಿಟ್ಟು ಒಂದು ಈ ಥರ ಮಾಡಿಕೊಂಡು ಒಂದು ಆದಾಯದ ಮೂಲ ಹೆಚ್ಚು ಮಾಡಿ ಆಮೇಲೆ ರಿಯಲ್ ಎಸ್ಟೇಟಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸ ಮಾಡಿ, ಬ್ರೋಕಿಂಗ್ ಆಗಿ ಅವರು 10,000 20,000 ಕಮಿಷನ್ಗೆ ದಿವಸ ಎಲ್ಲ ಅಲಿದ್ಬಿಟ್ಟು
ಎಲ್ಲ ಮಾಡಿಬಿಟ್ಟು ನೀವು ಡೈರೆಕ್ಟ್ ಆಗಿ ಬಿಲ್ಡರ್ ಆಗಿಲ್ಲ, ರಿಯಲ್ ಎಸ್ಟೇಟ್ ಏಜೆನ್ಸಿ ಏಜೆನ್ಸಿ ಆಗಿದೆ ನೀವು ಮುಂದುವರೆದ್ರಿ. ಏಜೆಂಟ್ ಆಗಿಬಿಟ್ಟು ಆಮೇಲೆ ಸಣ್ಣಂಗೆ ಒಂದು ಪ್ಲಾಟ್ ತೊಗೊಂಡು ಅದನ್ನು ಕಟ್ಟಡ ಮಾಡಿ ಮಾರಿಬಿಟ್ಟು ಅದರಲ್ಲಿ ಬರ್ತಕ್ಕಂಥ ಆದಾಯಗಳನ್ನು ದೃಢೀಕರಿಸಿ ಮತ್ತೆ ಬೇರೆ ಬೇರೆ ಮೂಲಗಳಿಂದ ಬರ್ತಕ್ಕಂಥ ಆದಾಯಗಳನ್ನು ದೃಢೀಕರಿಸಿ ಆಮೇಲೆ ನಾವು ರಿಯಲ್ ಎಸ್ಟೇಟಿಗೆ ಬಂದು ಆಮೇಲೆ ಲ್ಯಾಂಡ್ ಡೆವಲಪರಿಂಗ್ ಸ್ಟಾರ್ಟ್ ಮಾಡಿ ಆಮೇಲೆ ಟೆಕ್ಸ್ಟೈಲ್ ಮಳಿಗೆಯನ್ನು ಮಾಡಿ ಆಮೇಲೆ ಇವೆಲ್ಲ ಉದ್ಯೋಗಗಳನ್ನು ಈಗ ಒಂದು ರೀಸೆಂಟಾಗಿ ಫಿಲಿಮ್ ಕೂಡ ಮಾಡ್ತಾಯಿದ್ವಿ. ಉತ್ತರ ಕರ್ನಾಟಕದ ಮೊದಲನೇ ಬಾರಿಗೆ RSP ಫಿಲ್ಮ್ ಪ್ರೊಡಕ್ಷನ್ ಅಂತ ಹೇಳಿ ರತ್ನಾಪುರ ಭಂಡಾರನಿಧಿ ಅಂತ ಒಂದು ಚಲನಚಿತ್ರ ಮಾಡ್ತಾಯಿದ್ವಿ. ಇದಕ್ಕೂ ಮಾಡಲಿಕ್ಕೆ ಮೂಲ ಕಾರಣ ನಾನೇನು ಅಲ್ಲಿ ಗಳಿಸ್ಬೇಕಂತ ಹೊರಟಿಲ್ಲ, ಅಲ್ಲಿ ನೂರಾರು ಜನರಿಗೆ ಕೆಲಸ ಕೊಡಬೇಕು. ಒಂದು ಟೆಕ್ನಿಷಿಯನ್ ಆಗಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಅನೇಕ ಕಲಾವಿದರಿದ್ದಾರೆ, ಅವ್ರಿಗೆ ಕೂಡ ಒಂದು ಅವಕಾಶ ಕೊಡಬೇಕು, ಅವ್ರಿಗೆ ಒಂದು ಜೀವನಕ್ಕೆ ಆಧಾರ ಆಗಬೇಕು, ಟೆಕ್ನಿಷಿಯನ್ಗೆ ಆಧಾರ ಆಗಬೇಕು. ನನ್ನ ಉದ್ದೇಶ ಇದೆ ಸರ್. ನಂದು ಒಂದು ಮೇನಾಗಿ ಹೇಳಿಬಿಡ್ತೀನಿ ನಿಮಗೆ, ನಾನು ಭಾಳ ವೇದಿಕೆಗಳಲ್ಲಿ ಹೇಳ್ಕೊಂಡು ಬಿಟ್ಟಿದ್ದೀನಿ, ನಾನು ಮರಿಮಕ್ಕಳಿಗೆ ಆಸ್ತಿ ಮಾಡೋ ಥಾಟಲ್ಲಿ ಇಲ್ಲ. ಕಾರಣ ಏನಂದರೆ ಶಾರ್ಟ್ ಟರ್ಮ್ ಲೈಫು. ಈ ಶಾರ್ಟ್ ಟರ್ಮ್ ಲೈಫಲ್ಲಿ ಆಲ್ರೆಡಿ 40 ವರ್ಷ ಕಳೆದು ಬಿಟ್ಟಿದ್ದೀವಿ. ಇನ್ನೊಂದು 20 ವರ್ಷ 25 ವರ್ಷ ನಮ್ಮ ಬದುಕು ಸಾರ್ಥಕ ಬದುಕಾಗಬೇಕು. ಜನರಿಗೆ ಒಳ್ಳೆಯ ಸಂದೇಶಗಳು ಹೋಗಬೇಕು, ನಮ್ಮಿಂದ ಕಾಂಟ್ರಿಬ್ಯೂಷನ್ ಆಫ್ ಸೊಸೈಟಿ ಇರಬೇಕು. ಯಾಕೆಂದರೆ ನಾವು ಸಮಾಜದಿಂದ ಎಲ್ಲವನ್ನು ತೊಗೊಂಡ್ಬಿಟ್ಟು ಸಮಾಜಕ್ಕೆ ನಾವು ಏನೂ ಕೊಡದೇ ಇದ್ದರೆ ಕಷ್ಟ ಆಗತ್ತೆ ಸರ್. ಆ ಥರ ಬದುಕಬಾರ್ದು ಅನ್ನೋದು ನನ್ನ ಅಭಿಲಾಷೆ. ಮತ್ತು ಭಗವಂತಗೂ ಕೂಡ ಅದು ಇಷ್ಟ ಆಗತ್ತೆ. ಹಾಗಾಗಿ ಕೈ ಬಿಡಲ್ಲ ಅವನು. ಯಾಕಂದ್ರೆ ನನ್ನ ಆಲೋಚನೆಯಲ್ಲಿ ನಾನು 20 ವರ್ಷದ ಹಿಂದೆ ನಾನು ಸೋಷಿಯಲಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಜನರಿಗೆ ಗೊತ್ತಾಗತ್ತೆ ಅಷ್ಟೇ. ರೇಷನ್ ಕಾರ್ಡ್ ಅವಾಗೆಲ್ಲ ಇದು ಪೆನ್ಷನ್ನು ಮತ್ತು ಅಂತ್ಯೋದಯ ಕಾರ್ಡ್ ಅಂತ ಬರ್ತಿದ್ದು. ಆ ಅಂತ್ಯೋದಯ ಕಾರ್ಡ್ ಮಾಡಿಬಿಟ್ಟು ಅವ್ರ ಮನೆಗೆ ನಾನು ಕೊಡ್ಲಿಕ್ಕೆ ಹೋಗ್ತೀನಿ. ಅಂದರೆ ಎಷ್ಟು ಮೊಳಗೆ ಮನಸ್ಸಿಗೆ ಖುಷಿ ಅಂದರೆ, ಒಬ್ಬ ವ್ಯಕ್ತಿಗೆ ಒಂದು ಅಂತ್ಯೋದಯ ಕಾರ್ಡ್ ಮಾಡಿಸಿ ಕೊಡ್ತಾ ಇದ್ದೀನಿ ಅನ್ನುವಂಥ ಭಾವನೆ ಐತಲ್ಲ, ಅದು ಕೊಡುವಂಥ ಹಿಲ್ಸ್ ಐತಲ್ಲ, ಅದು ಕೊಡುವಂಥದ್ದೊಂದು ಮೈಂಡ್ ಥಾಟ್ಸ್ ಐತಲ್ಲ, ಅದು ಭಾಳ ಮನುಷ್ಯನಿಗೆ ಬೆಳೆಸುತ್ತೆ. ನಿಜ ನಿಜ ಇದೆ ಸರ್. ಸರ್, ಈಗ RSP ಗ್ರೂಪ್ ಅಡಿಯಲ್ಲಿ ಯಾವೆಲ್ಲ ಕಂಪನಿಗಳಿದಾವೆ, ಯಾವೆಲ್ಲ ಆಕ್ಟಿವಿಟೀಸ್ ಅಂದ್ರೆ ಬಿಸ್ನೆಸ್ ಆಂಗಲ್ ಅನ್ನು ನಾ ಹೇಳಿದ್ರೆ ಒಂದು ರಿಯಲ್ ಎಸ್ಟೇಟ್ ತಾವು ಮಾಡ್ತಾ ಇದ್ರಿ, ಹೌದು. ಅದರಲ್ಲಿ ಕೂಡ ಲೇಔಟ್ ಮಾಡುವಂಥದ್ದು ಅಥವಾ ಫ್ಲಾಟ್ ಯಾವ ರೀತಿಯ ಆಕ್ಟಿವಿಟೀಸ್ ಇದೆ? ಈಗ ನೋಡ್ರಿ, ಒಂದು ನಮ್ಮದು RSP ಬಟ್ಟೆ ಮಳಿಗೆ ಅಂತಿದೆ. ಸುಮಾರು 15ರಿಂದ 20 ಜನ ಕೆಲಸ ಮಾಡ್ತಾರೆ. ಲೇಔಟ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತೀವಿ, ಅಲ್ಲಿ ಸುಮಾರು 15ರಿಂದ 20 ಜನ ಕೆಲಸ ಮಾಡ್ತಾ ಇದ್ದಾರೆ. ಫಾರ್ಮ್ ಹೌಸ್ ಇದೆ, ಅಲ್ಲಿ ಒಂದು 10-15 ಸಾವಿರ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಅನ್ನದಾಸೋಹ, RSP ಅನ್ನದಾಸೋಹ, ಅಲ್ಲಿ ಒಂದು 4 ಜನ ಕೆಲಸ ಮಾಡ್ತಾರೆ. RSP ಆಂಬ್ಯುಲೆನ್ಸ್ ಸರ್ವೀಸು, ಆಮೇಲೆ ಈಗ RSP PU ಕಾಲೇಜ್ ಮಾಡ್ತಾಯಿದ್ದೀನಿ, ಸೈನ್ಸ್ ಆರ್ಟ್ಸ್ ಕಾಮರ್ಸು, ಆಮೇಲೆ RSP ಮ್ಯಾರೇಜ್ ಹಾಲು, ಆಮೇಲೆ ಈ ಥರ ಅನೇಕ ಇದೆ. ಒಂದು ಲಿಸ್ಟೇ ಇದೆ ನಮ್ಮದು. ಒಂದು 17 ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ಇದನ್ನು ಮಾಡ್ಕೊಂಡು ಬಿಟ್ಟಿದ್ದೀವಿ. ಎಲ್ಲ RSP ಅಂತ ಮಾಡಿದ್ದೀವಿ. ಒಂದು RSP ಗ್ರೂಪು, ಎಲ್ಲ ಜನ ಕೂಡಿಬಿಟ್ಟು ಒಂದು ನಾವು ಬರೀ ನಾನು ಎಂಪ್ಲಾಯೀಸ್ ಅಂತ ಯಾವತ್ತೂ ಟ್ರೀಟ್ ಮಾಡಲ್ಲ. ಜೊತೆಗೆ ಇನ್ನೊಂದು ನಾನು ಒಂದು ಕಮ್ಯುನಿಟಿ ಅಂದರೆ ಒಂದು ಜಾತಿ ಮತ್ತು ಅವರ ಕ್ವಾಲಿಫಿಕೇಷನ್ ಕೇಳಿ ಎಂದೂ ಕೆಲಸಗಾರನ ತೊಗೊಂಡಿಲ್ಲ. ಅವರ ಹಿನ್ನೆಲೆ, ಅವರ ಆರ್ಥಿಕ ಪರಿಸ್ಥಿತಿ, ಅವರು ಬೆಳಿಬೇಕು ಅನ್ನೋಂಥ ಆಲೋಚನೆಯಿಂದ ಕೆಲಸಕ್ಕೆ ತೊಗೋತೀನಿ. ಇದು ನನಗೆ ಒಂದು ಭಾಳ ಖುಷಿ ಕೊಡುತ್ತೆ. ಮತ್ತು ಇನ್ನೊಂದು ಹೇಳಿಬಿಡ್ತೀನಿ ಸರ್ ಈ ಸಂದರ್ಭದಲ್ಲಿ, ನಾನು ಇಷ್ಟೆಲ್ಲ ಹಿಂಗಿರಲಿಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಹತ್ತಿರದ ಜನರಿಗೆ ನಾವು ಏನು ಕೊಡ್ತೀವಲ್ಲ, ಆ ಜನ ನಮ್ಮನ್ನು ಹಾರೈಸ್ತಾರೋ, ನಮ್ಮನ್ನು ಹೊಗಳ್ತಾರೋ, ನಮ್ಮನ್ನು ಖುಷಿ ಪಡ್ತಾರೋ, ನಮಗೆ ಚಪ್ಪಾಳೆ ಹಾಕ್ತಾರೆ, ನಮ್ಮನ್ನು ಜೈಕಾರ ಹಾಕ್ತಾರಂದರೆ ನಮಗೆ ಒಂದು ಏನೋ ರೋಮಾಂಚನ ಆಗುತ್ತೆ, ಒಂದು ಬಾಡಿ ಹೀಲ್ಸ್ ಆಗುತ್ತೆ, ಬಾಡಿ ರಿಪೇರಿ ಆಗುತ್ತೆ. ನನ್ನ ಅನಲೈಸ್ಗೆ ಬಂದದ್ದು, ನಮ್ಮ ಬಾಡಿ ರಿಪೇರಿ ಆಗುತ್ತೆ, ನಮಗೆ ಭಾಳ ಖುಷಿ ಕೊಡುತ್ತೆ. ಈ ನೆಮ್ಮದಿಯಲ್ಲಿ ಬದುಕೋದಕ್ಕೋಸ್ಕರ ನಾನು ಹೊರಟಿದ್ದೀನಿ. ಯಾಕೆಂದರೆ ನಾವು ಬರೇ ಒಂದು ಬೇರೆ ನಾನು ಏನೋ ಒಬ್ಬರು ಯಾವುದೋ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರಿಗಿಂತನೂ ಕೂಡ ನಾನು ಕೂಡ ಮೆಡಿಟೇಷನ್ ಮಾಡ್ತೀನಿ, ಮೆಡಿಟೇಷನ್ ರೂಮ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇದೆಲ್ಲದರ ಜೊತೆಗೇನು ಕೂಡ ಒಂದು ಅನುಭವಿಸ್ಬೇಕು, ಪ್ರತಿ ಕ್ಷಣವನ್ನು ಅನುಭವಿಸಬೇಕು. ಇದು ಅಮೂಲ್ಯವಾಗಿರ್ತಕ್ಕಂಥ ಕ್ಷಣ, ಸಮಯ ಅಂತ ಅಂದ್ಕೊಂಡಿದ್ದೀನಿ ಸರ್ ನಾನು. ಯಾಕಂದರೆ ಇದನ್ನು ಒಂದು ಕ್ಷಣನೂ ಹಾಳಾಗಕ್ಕೆ ಬಿಡಬಾರ್ದು. ಹಿರಿಯರು ಹೇಳ್ತಾರೆ, 7 ಜನ್ಮಕ್ಕೆ ಒಂದು 7 ಜನ್ಮದ ಫಲದಿಂದ ಒಮ್ಮೆ ಭೂಮಿಗೆ ನಾವು ಹುಟ್ತೀವಿ ಅಂತ ಹೇಳಿ. ಅಷ್ಟೆಲ್ಲ ಒಂದು ಇತಿಹಾಸಗಳನ್ನ ಒಳಗೊಂಡಂಥ ಹುಟ್ಟಿದವರು ನಾವು ಈ ಸಮಾಜದಲ್ಲಿ ನಾವು ಏನಾದರೂ ಕಳಪೆ ಆಗಿ ಹೋಗಿಬಿಟ್ರೆ ಭಾಳ ಕಷ್ಟ ಆಗತ್ತೆ. ಸಮಾಜಕ್ಕೆ ನಾವೇನಾದರೂ ಕೊಡಬೇಕು, ಕಾಂಟ್ರಿಬ್ಯೂಷನ್ ಇರಬೇಕು. ನಾವೆಲ್ಲವನ್ನು ಸಮಾಜದಿಂದ ಫ್ರೀಯಾಗಿ ತೊಗೊಂಡ್ಬಿಟ್ಟು ನಾವು ಫ್ರೀ ಹಾಗೆ ಹೋಗೋದ್ರಾಗ ಅರ್ಥ ಇಲ್ಲ. ಸಮಾಜಕ್ಕೆ ಕೊಡಬೇಕು, ನಾವು ಬೆಳಿಬೇಕು, ನಮ್ಮ ಸುತ್ತಮುತ್ತಲು ಖುಷಿಯಾಗಿರಬೇಕು, ಎಲ್ಲರೂ ಬದುಕಿ ಬಾಳಬೇಕು. ಇದು ಆನಂದಮಯವಾಗಿರ್ತಕ್ಕಂಥ ಜೀವನ ಇರಬೇಕು. ನಾವು ಹುಟ್ಟಿದ್ದು ಆಕಸ್ಮಿಕ, ಸಾಯೋದು ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ಅಂತ, ಅದು ಅನಿವಾರ್ಯ ಆಗಿರುತ್ತೆ. ಆದರೆ ಆ ಹುಟ್ಟು ಮತ್ತು ಸಾವಿನ ಮಧ್ಯೆ ಇದೆಯಲ್ಲ ಸರ್, ಅದನ್ನು ಒಂದು ನಿಮಿಷನೂ ಹಾಳಾಗೋಕ್ಕೆ ಬಿಡಬಾರ್ದು ಅಂತ ನನ್ನ ಆಲೋಚನೆ. ನಾವು ನಾಳೆ ಸಾಯ್ತೀವಿ ಅಂತ ಗೊತ್ತಿದ್ದರೂ ಇವತ್ತಿನ ತನಕ ಸ್ಟಿಲ್ ನಾವು ದುಡಿಬೇಕು ಸಮಾಜದಲ್ಲಿ. ನಾವು ಆಶಾವಾದಿಗಳಾಗಿರಬೇಕು. ಯಾವಾಗಲೂ ನಾವು ಹೋಪ್ ಇಟ್ಕೊಳ್ಳದೆ ಬೆಳೆಯೋಕ್ಕಾಗಲ್ಲ, ಆಲೋಚನೆಗಳಿಲ್ಲದೆ ಬೆಳೆಯೋಕ್ಕಾಗಲ್ಲ, ಕನಸುಗಳನ್ನು ಇಟ್ಕೊಳ್ಳದೆ ಬೆಳೆಯೋಕ್ಕಾಗಲ್ಲ. ಅದಕ್ಕೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರಲ್ಲ, ಕನಸು ನಿಮ್ಮನ್ನು ಹೆಂಗೆ ಕನಸು ಕಾಣಬೇಕಂದ್ರೆ ಕನಸು ಮನಗಲಿಕ್ಕೆ ಬಿಡಬಾರ್ದಂತ, ಅಂಥ ಕನಸು ಕಾಣಬೇಕು ಅಂತ. ಇವತ್ತಿನ ಯುವ ಪೀಳಿಗೆ ಏನು ಮಾಡಿಬಿಡತ್ತೆ ಸರ್, ಏಮ್ಲೆಸ್ ಆಗಿ ದುಡಿತಾರೆ, ಟಾರ್ಗೆಟ್ ಇಲ್ಲ, ಮತ್ತು ಕ್ಯಾಲ್ಕುಲೇಟ್ ರಿಸ್ಕ್ ತೊಗೊಳ್ಳಲ್ಲ. ಬಿಸ್ನೆಸ್ಸಲ್ಲಿ ಮೇನ್ ಸರ್ ನಾನು ಹೇಳೋದು ಕ್ಯಾಲ್ಕುಲೇಟ್ ರಿಸ್ಕ್ ತೊಗೋಬೇಕು. ನಾನು ಅದನ್ನ ಕೇಳಬೇಕಂತ. ಈಗ ಹೈ ರಿಸ್ಕ್ ಹೈ ರಿವಾರ್ಡ್ ಅಂತ ಒಂದು ಮಾತಿದೆ, ಹೌದು. ಏನು ಹೇಳ್ತೀರಿ ತಮ್ಮ ಅನುಭವದ ಪ್ರಕಾರ? ಇಲ್ಲ ಸರ್, ಅದು ಹಂಗೆ ಆಗಬಾರ್ದು. ನಾನು ಹೇಳ್ತಾ ಇರೋದು ಏನಂದರೆ, ಕ್ಯಾಲ್ಕುಲೇಟ್ ರಿಸ್ಕೇ ಬೇರೆ, ಏಮ್ಲೆಸ್ ಆಗಿ ದುಡಿದ ಬೇರೆ. ಏಮ್ ಇಟ್ಕೊಂಡು ದುಡಿದು ಕ್ಯಾಲ್ಕುಲೇಟ್ ರಿಸ್ಕ್ ತೊಗೊಳ್ಳೋದು ಬೇರೆ.
ಫಾರ್ ಎಕ್ಸಾಂಪಲ್ ಏನೋ ಒಂದು ನೀವು ಫಾರ್ ಎಕ್ಸಾಂಪಲ್ ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅದ್ರ ಬಗ್ಗೆ ನಿಮಗೆ ಆಲೋಚನೆ ಇರಬೇಕು. ಎಷ್ಟು ಸ್ಕ್ವೇರ್ ಫುಟ್ ಇದೆ, ಏನಿದೆ, ಅಲ್ಲಿ ಮಾರ್ಕೆಟ್ ಏನು ನಡೆದದ, ನಾ ಇಷ್ಟು ಬಂಡವಾಳ ಹಾಕಿದ್ದೀನಿ ಅಂದರೆ ಇಷ್ಟು ದಿವಸಕ್ಕೆ ರಿಟರ್ನ್ ಬರ್ತಾ ಇದೆ ಅಂದರೆ ಸ್ಕ್ವೇರ್ ಫುಟ್ಟಿಗೆ ಏನು ಮಾರಾಟ ಆಗತ್ತೆ. ಬೇಡ ಎಕ್ಸಾಕ್ಟ್ ಯಾರೂ ದೇವರಲ್ಲ. ಸೊ ಅದು ಕ್ಯಾಲ್ಕುಲೇಟ್ ಅಂತೀವಿ ನಾವು. ಓಕೆ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಹೋಗಿ ಡಮಾರಾಗಿ ನೀವು ಹಣ ಸುರಿದರೆ ಅದು ಕ್ಯಾಲ್ಕುಲೇಟ್ ಅಲ್ಲ. ಓಕೆ ಅದು ಆ ಥರ. ಮತ್ತು ಏಮ್ ಇಟ್ಕೊಂಡು ದುಡಿದು ಬೇರೆ, ಏಮ್ಲೆಸ್ ಆಗಿ ದುಡಿದು ಬೇರೆ. ಏಮ್ ಇಟ್ಕೊಂಡು ಅಂದರೆ ಹೆಂಗೆ ಸರ್ ಅಂದರೆ ಅದು ಕನಸಲ್ಲಿ ಇರಬೇಕು. ನಾನು ಹಿಂಗೆ ಲೇಔಟ್ ಮಾಡ್ತೀನಿ, ನಾನು ಹಿಂಗೆ ಜನರಿಗೆ ಕೊಡಬೇಕು, ಹಿಂಗೆ ಕಾಣಬೇಕು, ಹಿಂಗೆ ಬಡವರು ಬಂದರೆ ಇಂಥವ್ರಿಗೆ ಹಿಂಗೆ ಕೊಡಬೇಕು, ಅದರಿಂದ ನನಗೂ ಲಾಭ ಆಗಿರಬೇಕು, ಅವರಿಗೆ ಕೊಡಬೇಕು ಅಂತ ಅದನ್ನು ಏಮ್ ಇಟ್ಕೊಂಡು ದುಡಿಬೇಕು. ಆದರೆ ಆ ದುಡಿತಾವ ಹೆಂಗಿರಬೇಕು ಅಂದರೆ ಆ ಕೆಲಸಕ್ಕೆ ಹೋಗುವಾಗ ನೀನು ಎಷ್ಟು ಗಂಟೆಗೆ ಹೋಗ್ತೀಯಾ, ಎಷ್ಟು ಜನರನ್ನು ತೊಗೊಂಡು ಹೋಗ್ತೀಯಾ, ಆ ಕೆಲಸ ಎಷ್ಟು ಗಂಟೆಗೆ ಮುಗಿಯುತ್ತೆ, ಅಲ್ಲಿ ಎಷ್ಟು ಜನರನ್ನ ನೀವು ದುಡಿಸ್ತೀಯಾ, ಹೆಂಗೆ ದುಡಿಸ್ತೀಯಾ, ಇದೆಲ್ಲ ಏಮಲ್ಲಿ ಬರುತ್ತೆ ಸರ್. ಅದನ್ನು ಬಿಟ್ಕೊಂಡು ನೀವು ಏನೋ ಕೆಲಸ ಮಾಡಕ್ಕೆ ಹೋಗ್ರಿಪ್ಪ ಅಂತಂದರೆ ಅದು ಏಮ್ ಲೆಸ್ ಆಗುತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಒಂದು ಈ ಕ್ಯಾಲ್ಕುಲೇಟೆಡ್ ರಿಸ್ಕ್ ಬಗ್ಗೆ ತಾವು ಬಹಳ ಸೊಗಸಾಗಿ ಹೇಳಿದ್ರಿ. ಸೊ ಬಟ್ ಏನಂದ್ರೆ ಈ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ಹೆಂಗ್ ಕಲಿಯೋದು ಹೇಗೆ ಅಂತ ಎಷ್ಟೋ ಮಂದಿಗೆ ಅದೇ ಗೊತ್ತಾಗಲ್ಲ, ಹೆಂಗೆ ಇದನ್ನ ರೂಢಿಸ್ಕೊಳ್ಳೋದು ಅಂತ. ಇಲ್ಲ ಸರ್, ಕ್ಯಾಲ್ಕುಲೇಟ್ ರಿಸ್ಕನ್ನು ರೂಢಿಸಿಕೊಳ್ಳೋದು ಹೆಂಗೆ ಅಂತಂದರೆ ಅದು ಬರೋದು ನಮಗೆ ಸ್ವಲ್ಪ ನಾನು ಕಲ್ತಿರೋದು. ನಾನು ಆ್ಯಕ್ಚುಲಿ ನಾನು 100% ಎಜುಕೇಟೆಡ್ ಅಲ್ಲ ಅನ್ಕೋತೀನಿ. ನಾನು 5th ಸ್ಟ್ಯಾಂಡರ್ಡಿಂದ ಎಲ್ಲ ಎಕ್ಸ್ಟರ್ನಲ್ ನಂದು ಡಿಗ್ರಿ ಅಲ್ಲ, ಇದು ಎಲ್ರಿಗೂ ಇರೋದು ಸಮಸ್ಯೆ ಅಂತ. ಬಿ ಎ ಮಾಡಿ. ಯಾಕೆಂದರೆ ಸರ್ 42 ವರ್ಷಕ್ಕೆ ಇಲ್ಲಿಗೆ ಬರಬೇಕಂದ್ರೆ ನಾವು ಶಿಕ್ಷಣದಲ್ಲಿ 20-25 ವರ್ಷ ಕಳೆದು ಹೋದರೆ ಆಗಲ್ಲ. ನಾನು ಶಿಕ್ಷಣವನ್ನು ಕಲಿಬೇಡ್ರಿ ಅಂತ ಹೇಳಲ್ಲ, ಅವ್ರವ್ರ ಕ್ಯಾಪೇಬಲ್ ಮೇಲೆ ಹೋಗುತ್ತೆ ಶಿಕ್ಷಣ ಆಗಿರ್ಬೋದು, ವಿಚಾರಗಳು. ಇವತ್ತಿನ ಯುವ ಪೀಳಿಗೆ ನಾನು ಸ್ಪೀಚಿಗೆ ಜನರ ಕಡೆ ಹೋದಾಗ ನಾನು ಹೇಳೋದು ಇದನ್ನೇ. ಏನು ಹೇಳ್ತಾ ಇದ್ದೀನಿ ಅಂತಂದರೆ ಸರ್, ನೀವು ಭಾಳ ತೀರಾ 30,000 ವರ್ಷದ ಇತಿಹಾಸ ಮಕ್ಕಳಿಗೆ ಬೇಡ. ಪ್ರೆಸೆಂಟ್ ಆಫ್ ಲೈಫ್, ಇವತ್ತಿನ ಯುವ ಪೀಳಿಗೆ ಹೆಂಗೆ ಬದುಕಿ ಬಾಳಬೇಕು ಅದು ಭಾಳ ಮುಖ್ಯ ಆಗತ್ತೆ. ಯಾಕಂದರೆ ಇವತ್ತು ಕಲಿಯುಗದಲ್ಲಿ ನಡೀದೇ ಬೇರೆ, ಇತಿಹಾಸ 1000 ವರ್ಷದಿಂದ ನಡೆದಿರೋದೇ ಬೇರೆ. ಇದಕ್ಕೆ ಮ್ಯಾಚ್ ಮಾಡಿದರೆ ಮಕ್ಕಳು ಅದನ್ನು ಹೆಂಗೆ ಒಪ್ಕೊಳ್ತಾರೋ, ಅದನ್ನು ಅವರು ಇಲ್ಲೇ ಅಳವಡಿಸ್ಕೊಂಡ್ರೆ ಜೀವನದಾಗಿ ಅವ್ರು ಹೆಂಗೆ ಬದುಕಲಿಕ್ಕೆ ಸಾಧ್ಯ? ಇದು ನನಗೆ ಒಂದು ಕ್ವಶನ್ ಇದೆ. ಅದಕ್ಕಾಗಿ ನಾನು RS ರವಿಯಣ್ಣ ಪೂಜಾರಿ ಫೌಂಡೇಶನ್ ವತಿಯಿಂದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀನಿ, ಕೌಶಲ್ಯ ಅಭಿವೃದ್ಧಿ ತರಬೇತಿ. ನಾವು ಸುಮಾರು ಜನ ಬರ್ತಾರೆ, 10-20 ಸಾವಿರ ಕೊಟ್ಟು ಬಿಡ್ತೀವಿ, ಒಂದು ದಿವಸಕ್ಕೆ ಅವರ ಬದುಕಾಗತ್ತೆ. ಆದರೆ ಅವ್ರ ಬದುಕು ಜೀವನ ಪೂರ್ತಿ ಅವ್ರು ದುಡಿಕಬೇಕಾದ್ರೆ ಅವರಿಗೆ ಒಂದು ಕೌಶಲ್ಯ ಬೇಕು, ಅವರಿಗೆ ಒಂದು ಅಭಿವೃದ್ಧಿ ಬೇಕು. ಹಾಗಾಗಿ ನೀವು ಹೇಳೋದು ಕ್ಯಾಲ್ಕುಲೇಟ್ ಹೆಂಗೆ ಕಲಿಬೇಕು ಅಂತಂದರೆ ಸರ್, ಯಾವುದೇ ಕ್ಷೇತ್ರ ಆಗಿರಲಿ, ಯಾವುದೇ ವ್ಯವಹಾರಿಕವಾಗಿರಲಿ, ಕ್ಯಾಲ್ಕುಲೇಟ್ ರಿಸ್ಕ್ ಅಂದರೆ ಅದನ್ನೇ ನಮ್ಮ ಆಲೋಚನೆಯಲ್ಲಿ ಆ ಥರ ಇರಬೇಕು. ನಾವು ಮೊದಲು ಅದನ್ನು ರೂಢಿಸಿಕೊಳ್ಳೋದು ಹೆಂಗೆ ಅಂತಂದರೆ ನಾವು ಅದನ್ನು ಮೊದಲು ಕಲಿಬೇಕಾಗತ್ತೆ. ಯಾರೋ ಒಬ್ಬರು, ಈಗ ನಾನು ಫಾರ್ ಎಕ್ಸಾಂಪಲ್ ಅದೀನಿ, ನನ್ನನ್ನು ಫಾಲೋ ಮಾಡಬೇಕಾಗತ್ತೆ. ನಾನು ಏನು ಮಾಡ್ತಾಯಿದ್ದೀನಿ, ಎಂತ ಮಾಡ್ತಾಯಿದ್ದೀನಿ, ಈ ವ್ಯಕ್ತಿ ಇವನ ಆಲೋಚನೆಗಳೇನು, ಹೆಂಗೆ ಬೆಳೆದ, ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ, ಅಲ್ಲಿ ಏನು ನಡೀತಾ ಇದೆ, ಹೆಂಗೆ ಮಾಡಿದ ಅನ್ನೋದು ನಾವು ಮೊದಲು ಕಲಿಬೇಕು ಬೇಸಿಕ್ಕಾಗಿ. ಈಗ ಹೆಂಗೆ ಇದೆ ಸರ್, ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಕೆರೆ ಹತ್ತಿರ ಹೋದಾಗ ಕೆರೆ ಆಲೋಚನೆಗಳು ಬರುತ್ತೆ, ಸಮುದ್ರ ಹತ್ತಿರ ಹೋದಾಗ ಸಮುದ್ರ ಆಲೋಚನೆಗಳು ಬರುತ್ತೆ. ಆ ಆಲೋಚನೆಗಳು ಭಾಳ ಡಿಫ್ರೆಂಟು. ಆ ವ್ಯಕ್ತಿ ಕ್ಯಾಲ್ಕುಲೇಟರ್ಸ್ ಆಗಲಿ ಅಥವಾ ಏಮ್ ಇಟ್ಕೊಂಡು ದುಡಿಯೋವಂಥ ವ್ಯಕ್ತಿ ಆಗಲಿ, ಯಾರು ಸಾಧನೆಗಳನ್ನು ಮಾಡಿರ್ತಾರೆ, ಯಾರು ಒಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಬದ್ಧತೆಯಲ್ಲಿ ಸಾಮಾಜಿಕವಾಗಿ ಒಳ್ಳೆಯ ದೃಷ್ಟಿಯಿಂದ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳನ್ನು ಇವತ್ತಿಗೂ ಇಲ್ಲ. ನಾನು ಫಾರ್ ಎಕ್ಸಾಂಪಲ್ ಅನೇಕ ವ್ಯಕ್ತಿಗಳ ರೂಲ್ ಮಾಡಲು ಅವರನ್ನು ನಾವು ಫಾಲೋ ಮಾಡ್ತೀವಿ. ಕೆಲವೊಬ್ರು ಹಂಗೆ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ, ಪಿಕ್ಚರ್ ಸಿನಿಮಾಕ್ಕೆ ಹೋದರೆ ಅದು ಹೀರೋಗಳನ್ನ ಪಾತ್ರದ ಅವರ ಮೈಯಲ್ಲಿ ಅಳವಡಿಸ್ಕೊಳ್ಳೋದು ಬಿಟ್ಟು ಅವರು ವಿಲನ್ ಪಾತ್ರದ ಅಳಿಸ್ಕೊಂಡ್ರೆ ಅವ್ರು ಹೆಂಗೆ ಮಾಡೋಕ್ಕಾಗತ್ತೆ? ಹಾಗಾಗಿ ಆ ಕ್ಯಾಲ್ಕುಲೇಟ್ ಅನ್ನೋದು, ಏಮ್ ಅನ್ನೋದು ಕೂಡ ಹೀಗೆ ಬರುತ್ತೆ ಸರ್. ಇದನ್ನು ನಾವು ಒಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಅನಲೈಸ್ ಬರುತ್ತೆ, ಅದು ಆಟೋಮೆಟಿಕ್ ಬರುತ್ತೆ. ಅವಾಗ ಬಂದಾಗ ಈಗ ಭಾಳ ಜನ ವ್ಯಾಪಾರಸ್ಥರು ಇದ್ದಾರಲ್ಲ ಸರ್, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ತಾರೆ, ಒಂದು ಬಾಕ್ಸು ಇಂತಿಷ್ಟೇ ಹಣಕ್ಕೆ ತೊಗೊಂಡ್ರೆ ಇಂತಿಷ್ಟೇ ಮಾರಬಹುದು ಅಂತ ಹೇಳಿ. ಆದರೆ ಆ ಮಾರಬಹುದು ಅಂತ ತಂದುಬಿಟ್ಟು ಅದನ್ನು ಅಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರು ಏನೋ ಮಾಡ್ತಾ ಹೋದರೆ ಆಗಲ್ಲ. ಅದನ್ನು ಮಾರುವಂಥ ರೆಸ್ಪೆಕ್ಟು, ನಾವು ಮಾಡುವಂಥ ವೃತ್ತಿಗೆ ಗೌರವ ಕೊಡಬೇಕು, ಅದನ್ನು ಚೆನ್ನಾಗಿಡಬೇಕು, ನೀಟಾಗಿಡಬೇಕು, ಕೆಡದೆ ಅಂತ ಇಡಬೇಕು. ಅದು ಮರುದಿವಸ ಮಾರತ್ತೆ, ಅವನ ಜೀವನ ಉಪಯೋಗ ಆಗುತ್ತೆ. ಇದು ಕೂಡ ಕ್ಯಾಲ್ಕುಲೇಟರ್ ಸರ್. ಹೀಗಾಗಿ ಭಾಳ ಇದರಲ್ಲಿ ಒಂದೊಂದು ಬರಲ್ಲ, ಇದೆಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ. ಕ್ಯಾಲ್ಕುಲೇಟ್ ಆಗಿ ರಿಸ್ಕ್ ತೊಗೊಂಡು ಬೆಳಿಬೇಕಾಗತ್ತೆ.